ಫಾಲ್ಸ್ 498ಗೆ ಕೇಸ್ ಹಾಕ್ಬೇಕಾ? ಬೆಂಗಳೂರಿನ ಪ್ರತಿಷ್ಠಿತ ಪೊಲೀಸ್ ಠಾಣೆಯಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳನ್ನ ಮಾಡಿಕೊಡ್ತಾರೆ. ಅದೇ ಮತ್ತೊಂದು ಫಾಲ್ಸ್ 498 ಕೇಸ್ಗೆ ಸರಿಯಾದ ಸಾಕ್ಷ್ಯಾಧಾರಗಳಿಲ್ವಾ? ಮತ್ತೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಕಲಿ ದಾಖಲಾತಿ ಸೃಷ್ಟಿ ಮಾಡ್ತಾರೆ. ಇನ್ಯಾಕೆ ಭಯ? ನ್ಯಾಯ ಕಾಪಾಡಬೇಕಾದ ಆರಕ್ಷಕರೇ ಹೀಗ್ ಮಾಡಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನ್ರಿ? ಬಂಧುಗಳೇ ನಮಸ್ಕಾರ, ನಾನು ಹರ್ಷ. ಪ್ರತಿಷ್ಠಿತ ಬೆಂಗಳೂರಿನ 2 ಪೊಲೀಸ್ ಠಾಣೆಗಳ ಮುಖವಾಡವನ್ನ ನಾನಿವತ್ತು ನಿಮ್ಮ ಮುಂದೆ ಬಿಚ್ಚಿಡೋಕ್ ಹೊರಟಿದ್ದೀನಿ. ಕಾರಣ ಇಷ್ಟೇ, ಹಿರಿಯ ಅಧಿಕಾರಿಗಳಿಂದಾಗ್ಲಿ ಅಥವಾ ಮಂತ್ರಿಗಳಿಂದಾಗ್ಲಿ ಅಥವಾ ಈ ನ್ಯಾಯಾಂಗದ ವ್ಯವಸ್ಥೆಯಿಂದಾಗ್ಲಿ ನ್ಯಾಯ ಸಿಗದ ಕಾರಣ ನಿಮ್ಮ ಮುಂದೆ ಈ ಭ್ರಷ್ಟ ಆರಕ್ಷಕರ ಮುಖವಾಡವನ್ನ ಕಳಿಸಿರ್ತಾ ಇದ್ದೀನಿ. ಬಂಧುಗಳೇ, 9/12/2022 ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಒಂದು ಕರೆ ಬರುತ್ತೆ. ಸ್ಟೇಷನ್ಗೆ ಹೋದ ಕೂಡಲೇ ಏಕಾಏಕಿ ಚಪ್ಪಲಿಯನ್ನ ಬಿಚ್ಚಿಸ್ತಾರೆ, ಮೊಬೈಲ್ ಕಿತ್ಕೊಂತಾರೆ, ಯಾರೋ ದೊಡ್ಡ ಅಪರಾಧ ಮಾಡಿರುವಂತಹ ಕೈದಿಗಳನ್ನ ಕೂರಿಸ್ತಾರೆ. ಅದು ನಮ್ಮ ಮೇಲೆ ಏನ್ ಆರೋಪ ಇರುತ್ತೆ, ಯಾರು ನಮ್ಮ ಮೇಲೆ ದೂರು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಪೊಲೀಸರು ತಿಳಿಸ್ತಾರೆ. ತುಂಬಾ ಅಪಹಾಸ್ಯವನ್ನ ಮಾಡ್ತಾರೆ. ಏಕಾಏಕಿ ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿ ಕರ್ಕೊಂಡೋಗಿ ಯಾವ ಆರೋಪ ಇದೆ ನಿನ್ ಮೇಲೆ ಅಂತ ತಿಳಿಸ್ತಾರೆ. ಯಾವ ವಿಚಾರಣೆ ಕೂಡ ಇಲ್ದಲೆ ಮುಖಾಮುಖಿ ನೋಡ್ದಲೆ ಹೊಡಿತಾರೆ ಅಂದ್ರೆ ನೀವು ನಂಬ್ತೀರಾ? ಎಸ್, ನಂಬಲೇಬೇಕು. ಇಂಥ ಭ್ರಷ್ಟ ಆರಕ್ಷಕರಿರ್ಬೇಕಾದ್ರೆ ಅಮಾಯಕರ ಪರಿಸ್ಥಿತಿ ಇನ್ನೆಂತಾನೆ ಆಗುತ್ತೆ ರೀ. ಇಂತಹ ಕೆಲವು ನೀಚ ಆರಕ್ಷಕರೇನಿರ್ತಾರೆ, ಮಹಿಳಾ PSI ಸುಧಾ ಅನ್ನೋ ಅಂಥವ್ರು, ನಾಳೆ ನಾವು ನಾಡಿದ್ದು ರಿಟೈರ್ಡ್ ಆಗ್ಬೇಕಾಗಿದ್ದ ASI ಗಂಗಯ್ಯ ಅನ್ನೋ ಅಂಥವ್ರು, ಇನ್ನ ವ್ಯಾಘ್ರ ಮುಖ ಹೊಂದಿದ್ದಂತಹ ನೀಚ ಕ್ರೈಮ್ನ ಪೊಲೀಸ್ ಚಂದು ಸಿದ್ದು ಅನ್ನೋ ಅಂಥವ್ರು ಮುಖಾಮುಖಿ ನೋಡ್ದಲೆ ಹೊಡೆದು ಇನ್ನ ಹೆಂಡತಿ ಕೇಳಿದಾಗ ಡಿವೋರ್ಸ್ ಕೊಡ್ತೀನಿ ಅಂತ ಬರ್ಕೊಡು ಅಂತ ಬರ್ಸ್ಕೊಂತಾರೆ. ಅಲ್ಲಿಗೆ ಕತೆ ಮುಗಿದ ಲೆಕ್ಕ ಅಲ್ವೇ? ಏನಾಯ್ತು, ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲದಲ್ಲೇ ಇದ್ರು ಕೂಡ ಏನೋ ಮಾಡಕ್ಕಾಗ್ದಲೇ ಇರೋ ಪರಿಸ್ಥಿತಿ ಸಾಮಾನ್ಯ ಜನಗಳದ್ದು. ಇದು ಇವತ್ತು ನಂದಾಗಿರ್ಬೋದು, ನಾಳೆ ನಿಮ್ದಾಗಿರ್ಬೋದು. ಆದ್ರೆ ಭ್ರಷ್ಟ ಆರಕ್ಷಕರ ಮುಖವಾಡವನ್ನ ನಿಮ್ ಮುಂದೆ ಇಡ್ಲೇಬೇಕಾಗಿತ್ತು. ಹೊಡ್ತಿದ್ದಲ್ದಲೆ ಕೇಳಿದಾಗ ಡಿವೋರ್ಸ್ ಕೊಡ್ತೀನಿ ಅಂತನೂ ಕೂಡ ಬರೆಸ್ಕೊಳ್ತಾರೆ. ಕಾನೂನು ಬಾಹಿರವಾಗಿ ಅವರಿಗೆ ಸಂಬಂಧಪಟ್ಟ ವಸ್ತುಗಳನ್ನ ಕೊಡಿಸ್ತಾರೆ, ಅವರ ಮನೆಗೆ ಅವ್ರನ್ನ ಕಳಿಸ್ತಾರೆ. ಆದ್ರೆ ನ್ಯಾಯ ಕಾಪಾಡಬೇಕಾದ ಆರಕ್ಷಕರು ಈ ರೀತಿ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಹೋಗ್ಲಿ, ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಗೃಹ ಮಂತ್ರಿಗಳಿಗೆ ಗೊತ್ತಿಲ್ವಾ? ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಸ್, ಗೊತ್ತಿದೆ. ಆದ್ರೆ ಈ ನೀಚ ಪೊಲೀಸ್ನವ್ರು ಮಾಡುವಂತಹ ಕೆಲಸ ಅವ್ರಿಗೆ ಮನಸ್ಸಿಗೆ ಸಂತೋಷ ಕೊಡುತ್ತಾ ಏನೋ ಗೊತ್ತಿಲ್ಲ. ಇಷ್ಟಾದ್ರೂ ಕೂಡ ಸುಮ್ಮನಿರದೆ ಪೊಲೀಸ್ನವರು ಅವರ ವಸ್ತುಗಳನ್ನ ಅವ್ರಿಗೆ ಕೊಡಿಸಿ ಬೆಂಗಳೂರು ನಗರದ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೆ ಕಳಿಸ್ತಾರೆ. ವರದಕ್ಷಿಣೆ ಕಿರುಕುಳ ಅಂತ ದೂರು ಕೊಡು ಅಂತ ಹೇಳಿ. ಇವರು ಮಾಡಿರೋಂಥದ್ದೇ ಹಲ್ಕ ಕೆಲಸ ಆಗಿರುವಾಗ ಮತ್ತೊಂದು ಪೊಲೀಸ್ ಠಾಣೆಗೂ ಹಲ್ಕ ಕೆಲಸ ಮಾಡಿ ಅಂತ ಕಳಿಸೋಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿಗೆ ನಮ್ಗೆ ಮೂಡುವಂತಹ ಪ್ರಶ್ನೆ ಏನು ಅಂತಂದ್ರೆ, ಈ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೂ ಅಥವಾ ಪ್ರತಿಷ್ಠಿತ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೂ ಏನಾದ್ರೂ ಲಿಂಕ್ ಇದೆಯಾ? ಈ ಎರಡೂ ಠಾಣೆಗಳು ಸೇರಿ IPC 498 ಮಾಫಿಯಾವನ್ನಾಗಿ ಬದಲಾಯಿಸಿದ್ಯಾ? ಸಾಕ್ಷ್ಯಾಧಾರ ಇಲ್ಲ ಅಂದ್ರೂ ಕೂಡ ಇವರು ಸರಿಪಡಿಸ್ಕೊಡ್ತಾರೆ ಅಂದ್ರೆ ಹೇಗೆ? ಸಾಕ್ಷ್ಯಾಧಾರವನ್ನ ಸೃಷ್ಟಿ ಮಾಡ್ತಾರೆ ಅಂದ್ರೆ ಹೇಗೆ? ಸಾಧಾರಣ NCRಗೆ ಸ್ಟೇಷನ್ ಒಳ ಕರ್ಕೊಂಡೋಗಿ ಚಪ್ಪಲಿ ಬಿಚ್ಚಿ ಮೊಬೈಲ್ ಕಿತ್ಕೊಂಡು ಹೊಡೆದು ಬರೆಸ್ಕೊಡ್ತಾರೆ ಅಂತಂದ್ರೆ ಈ ಆರಕ್ಷಕರ ಪರಿಸ್ಥಿತಿ ಎಲ್ಲಿದೆ ನೋಡಿ, ಅಥವಾ ಅಮಾಯಕರ ಪರಿಸ್ಥಿತಿ ಎಲ್ಲಿದೆ ನೋಡಿ. ಇಂಥವ್ರು ನಮ್ಮ ಸಮಾಜಕ್ಕೆ ಏನ್ ತಾನೇ ಒಳ್ಳೇದ್ ಮಾಡ್ಯಾರು? ವಿಷಯಕ್ಕೆ ಬರ್ತೀನಿ. ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅದೊಂಥರ ಹೇಗೆ ಅಂತಂದ್ರೆ, ಈ ಕಳ್ಳರ ಸಂತೆ ಅಂದ್ರೂ ಕೂಡ ಪ್ರಾಯಶಃ ತಪ್ಪಾಗಲಾರದು ಅಂತ ಹೇಳ್ಬೋದು. ಯಾವುದೇ ವಿಚಾರಣೆ ಇರೋದಿಲ್ಲ, ಎನ್ಕ್ವೈರಿ ಇರೋದಿಲ್ಲ, ಅಥವಾ ನಿಮ್ಮ ಮೇಲೆ FIR ದಾಖಲಾಗ್ತಿದೆ ಅಂತ ಕೂಡ ಒಂದು ನೋಟಿಸ್ ಕೊಡೋದಿಲ್ಲ. ಏಕಾಏಕಿ FIR ಮಾಡ್ತಾರೆ. ಆದ್ರೆ FIR ಆಗಿದೆ ಅಂತ ಕೂಡ ತಿಳಿಸೋದಿಲ್ಲ. ಇನ್ನ ಎಷ್ಟರ ಮಟ್ಟಿಗೆ ಬಲಿಷ್ಠರು ಈ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯ ಆರಕ್ಷಕರು.
ಯಾರೋ ಮೂರನೇ ವ್ಯಕ್ತಿಯಿಂದ ತಿಳ್ಕೊಂಡು ಸ್ಟೇಷನ್ಗೆ ಹೋದ್ರೆ FIR ಆಗೋಗಿದೆ, ಈಗೇನು ಮಾಡ್ಕೊಳಕ್ ಆಗಲ್ಲ, ಆಂಟಿಸಿಪೇಟರಿ ಬೇಲ್ ತಗೊಳ್ಳಿ. ಈ ನೀಚರಿಂದ ಇನ್ನೆಷ್ಟು ವ್ಯವಸ್ಥೆ ಹಾಳಾಗುತ್ತೋ ನಮ್ಗೆ ತಿಳಿದಿಲ್ಲ. ಆಂಟಿಸಿಪೇಟರಿ ಬೇಲ್ ತಗೊಂಡ್ ಬಂದ್ರು ಕೂಡ ಇವ್ರು ಮಾಡುವಂತ ಕೆಲಸ ಏನು ಅಂತಂದ್ರೆ, ಸ್ಟೇಷನ್ ನ ಠಾಣಾಧಿಕಾರಿ ಯಾರಿರ್ತಾರೆ, ಅಂದಿನ ಠಾಣಾಧಿಕಾರಿ ಪ್ರಶೀಲಾ BSN ಅಂತವ್ರು ಇರ್ತಾರೆ. ಅವ್ರಿಗೆ ಕಾಕಿ ಕವರ್ ನಲ್ಲಿ ಹಾಕಿ ಇಷ್ಟಿಷ್ಟುದ್ದ ಕವರ್ ನಲ್ಲಿ 5,000 ಲಂಚಾನ ಕೊಡಬೇಕು. ಅದು ಗೌರ್ಮೆಂಟ್ ಫೀಸ್ ಅಂತೆ. ನಮಗೆ ಗೊತ್ತಿಲ್ಲ ಇದು ಯಾವ ನ್ಯಾಯಾಲಯದ ಆದೇಶ ಆಗಿದೆ, ಯಾವ ಹಿರಿಯ ಅಧಿಕಾರಿಗಳ ಆದೇಶ ಆಗಿದೆ, ಅಥವಾ ಇವರೇ ಸ್ವತಃ ಕಾನೂನನ್ನು ರೂಪಿಸ್ಕೊಂಡಿದ್ದೀರಾ ಅನ್ನುವಂಥದ್ದು ಈವರೆಗೂ ಅರ್ಥ ಆಗಿಲ್ಲ. ಹೇಗ್ರಿ ಮಾಡ್ತಾರೆ FIR ಇವರು? ಇದು ಕಾನೂನು ಬಾಹಿರ ಅಲ್ವಾ? ಸೂಕ್ತ ವಿಚಾರಣೆ ಇಲ್ದಲೆ FIR ಮಾಡುವಂಥದ್ದು, ಅಥವಾ ಯಾರು ಆರೋಪಿ ಇರ್ತಾನೆ, ಯಾರ ವಿರುದ್ಧ ದೂರ ಬಂದಿರುತ್ತೆ ಅವ್ರನ್ನ ಸ್ಟೇಷನ್ಗೆ ಕರೆಸಿ ಇದು ಸತ್ಯನ ಸುಳ್ಳು ಅಂತ ಕೇಳುವಂಥದ್ದು ಇಲ್ವೇ ಇಲ್ವಾ ಇವ್ರ ಹತ್ರ? ಎಷ್ಟು ಚೆನ್ನಾಗಿ FIR ಮಾಡಿರ್ತಾರೆ ಅಂದ್ರೆ ಈ ದುಷ್ಟ ಆರಕ್ಷಕರು. ಈಗ ಮುಖ್ಯ ವಿಷಯಕ್ಕೆ ಬರ್ತೀನಿ. ಎಷ್ಟು ಚೆನ್ನಾಗಿ FIR ಮಾಡ್ತಾರೆ ಅಂತಂದ್ರೆ, ಒಂದು ಮೊಕದ್ದಮೆ ಸಂಖ್ಯೆಗೆ 2 FIR ನಂಬರ್ಗಳನ್ನ ಕೊಡ್ತಾರೆ. ಹೇಗ್ ಸಾಧ್ಯ? ಕಾನೂನು ವ್ಯವಸ್ಥೆ ಏನ್ ಮಾಡ್ತಾ ಇದೆ? ಅಥವಾ ನ್ಯಾಯಾಲಯಗಳಲ್ಲಿ ಇದನ್ನ ಪರಿಶೀಲಿಸ್ತಲೇ ಅಮಾಯಕರನ್ನ ಗೋಳಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಏನ್ ಹೇಳಬೇಕು ಈ ತರದ ವ್ಯವಸ್ಥೆಗೆ? ಹಿರಿಯ ಅಧಿಕಾರಿಗಳ ಸಪೋರ್ಟ್ ಇಲ್ದಲೆ ಹೀಗೆ ಮಾಡೋಕ್ ಸಾಧ್ಯ ಇದೆಯಾ ಅನ್ನೋ ಅನುಮಾನ ಖಂಡಿತವಾಗ್ಲೂ ಅವತ್ತು ನಮಗೆ ಮೂಡಿತ್ತು. ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ನಡೀತು ಅದು ತುಂಬಾನೇ ಹೇಳಕ್ಕೂ ಆಗೋದಿಲ್ಲ ಬಿಡಿ. ಅದನ್ನ ನೀವುಗಳೇ ಕಮೆಂಟ್ ಮೂಲಕ ತಿಳಿಸ್ಬೇಕು. ಮುಂದಿನ ವಿಷಯ ನಿಮ್ ಮುಂದೆ ಇಟ್ಟೇ ಇಡ್ತೀನಿ ನಾನು. ಒಂದು FIRಗೆ 2 ಮೊಕದ್ದಮೆ ಸಂಖ್ಯೆ ಕೊಟ್ಟಿದ್ದಂತಲೇ ಕೂತ ಜಾಗದಲ್ಲೇ ಸ್ಥಳ ಮೆಜರ್ ಮಾಡುವಂತಹ ಅಂಜನಾಶಾಸ್ತ್ರ ಪ್ರವೀಣರು, ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಯ ಆರಕ್ಷಕರು, ಪೂರ್ವ ದಿಕ್ಕಿಗಿರೋ ಬಾಗಿಲಲ್ಲಿ ಕೃತ್ಯ ನಡೀತು ಅಂತ ಬರ್ಕೊಂತಾರೆ. ಕಳ್ಳ ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಕೂಡ ಒಂದು ಸಣ್ಣ ಸುಳಿವನ್ನ ಬಿಟ್ಟಿರ್ತಾನೆ ಅಂತಾರಲ್ಲ, ಹಾಗೆ ಅಲ್ವಾ? ಉತ್ತರ ದಿಕ್ಕಿಗಿರೋ ಬಾಗಿಲನ್ನ ಪೂರ್ವ ದಿಕ್ಕಿಗೆ ತಿರುಗಿಸ್ತಾರೆ, ಪೂರ್ವ ದಿಕ್ಕಿಗೆ ಬಾಗಿಲಿರುವ ಮನೆಯಲ್ಲಿ ಕೃತ್ಯ ನಡೀತು ಅಂತ ಬರ್ಕೊಂತಾರೆ. ಸ್ಥಳ ಮಜರ್ ಮಾಡೋ ಸಂದರ್ಭದಲ್ಲಿ ಎಲ್ಲೋ ಉತ್ತರ ಧ್ರುವದಿಂದಲೋ ದಕ್ಷಿಣ ಧ್ರುವದಿಂದಲೋ ಕರ್ಕೊಂಡ್ ಬರ್ತಾರೆ ಸ್ಥಳ ಮಜರ್ ಮಾಡ್ಸಕ್ಕೆ, ಪಂಚನಾಮೆ ಸಾಕ್ಷಿಗಾಗಿ. ಯಾಕೆ? ಅಕ್ಕಪಕ್ಕದ ಮನೆಯವರು ಸತ್ತೋಗಿರ್ತಾರ, ಅಥವಾ ಸ್ಥಳ ಮಹಾಜರ್ ಮಾಡಕ್ ಬಂದಂತಹ ಅಧಿಕಾರಿ ಏನಿರ್ತಾರೆ ಅವ್ರ ನಾಲ್ಗೆ ಬಿದ್ದೋಗಿರುತ್ತಾ? ಅಕ್ಕಪಕ್ಕದ ಮನೆಯಲ್ಲಿ ಕೇಳಬೇಕಾಗಿರುವಂಥದ್ದು ಅವರ ಕರ್ತವ್ಯ ಅಲ್ವಾ? ಏನ್ ಹೇಳಬೇಕು ಇಂಥವ್ರಿಗೆ? ದೋಷಾರೋಪ ಪಟ್ಟಿ ಮಾಡುವಂತಹ ಸಂದರ್ಭದಲ್ಲಿ ಸೂಕ್ತ ತನಿಖೆಯನ್ನ ಮಾಡಿ ದೋಷಾರೋಪ ಪಟ್ಟಿ ಮಾಡಿ ಅಂತ ಹೇಳಿ ಸಾಕ್ಷ್ಯಾಧಾರಗಳನ್ನ ಠಾಣೆಯಲ್ಲಿ ಸಲ್ಲಿಸಿದ್ರೆ ಅದನ್ನ ಬಚ್ಚಿಡುವಂತಹ ಕೆಲಸವನ್ನ ಮಾಡ್ತಾರೆ. ಅದನ್ನ ಇವತ್ತವರೆಗೂ ಏನ್ ಮಾಡಿದ್ದಾರೆ ಅನ್ನೋಂಥದ್ದು ಗೊತ್ತಾಗೋದಿಲ್ಲ. RTL ಕೇಳಿದ್ರು ಅದು ಇಲ್ಲ ಅಂತ ಉತ್ತರ ಕೊಡ್ತಾರೆ. ಅಲ್ಲಿಗೆ ಇವರು ಬಿಟ್ಟಿ ಸಂಬಳ ತಗೊಳ್ಳೋಕೋಸ್ಕರನೇ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ, ಅಥವಾ ಸೂಕ್ತ ತನಿಖೆ ಮಾಡ್ತಾ ಇದೀವಿ ಅಂತೇಳಿ ನ್ಯಾಯಾಲಯಕ್ಕೆ ಸುಳ್ಳು ಹೇಳಿ ಸಂಬಳ ತಗೊಳ್ತಾ ಇದ್ದಾರೆ ಅನ್ನೋಂಥದ್ರಲ್ಲಿ ಸಂದೇಹವೇ ಇಲ್ವಾ ಅಲ್ವಾ? ದೋಷಾರೋಪ ಪಟ್ಟಿ ವಿಷಯಕ್ಕೆ ಬಂದ್ರೆ ಹೇಗಿದ್ರು ಇದಾಗಿರುವಂತದ್ದು ಫಾಲ್ಸ್ 498 ಕೇಸ್ ಅಲ್ವಾ? ಮೂಲಾಧಾರವಾಗಿ ಮತ್ತೊಂದು ಸ್ಟೇಷನ್ ನಲ್ಲಿ ಸಾಕ್ಷಿ ಬೇರೆ ಮಾಡಿಕೊಟ್ಟಿರ್ತಾರಲ್ಲ, ಅದನ್ನ ತಗೊಳ್ತಾರೆ. ಐ ವಿಟ್ನೆಸ್ ಯಾರು ಇಲ್ಲ ಅಂತ ಹೇಳಿ ಅಣ್ಣ ತಮ್ಮಂದಿರನ್ನ ಸೃಷ್ಟಿ ಮಾಡ್ತಾರೆ, ಭೂಮಿ ಮೇಲೆ ಹುಟ್ಟಲೇ ಇರೋ ತಂಗಿಯನ್ನ ಸೃಷ್ಟಿ ಮಾಡ್ತಾರೆ, ಯಾರೋ ಕಣ್ಣಿಗೆ ಕಾಣದಂತಿರುವ ವ್ಯಕ್ತಿಗಳನ್ನ ತರ್ತಾರೆ. ನನ್ನ ಅಕ್ಕನಿಗೆ ನ್ಯಾಯ ಕೊಡಿಸಿ, ನನ್ನ ತಂಗಿಗೆ ನ್ಯಾಯ ಕೊಡಿಸಿ. ಅಲ್ಲ ರೀ ಆರಕ್ಷಕರೇ, ಭ್ರಷ್ಟ ಆರಕ್ಷಕರೇ, ನಾಚಿಗೆ ಅಂತಾರಲ್ಲ ಅದ್ ನಿಮಗಿಲ್ವಾ? ಮಾನ ಮರ್ಯಾದೆ ಅಂತಾರಲ್ಲ ಅದ್ ನಿಮಗಿಲ್ವಾ? ಯಾವ ಸೀಮೆ ಮನುಷ್ಯರು ನೀವು? ನೀವು ಮನುಷ್ಯರಿಗೆ ಹುಟ್ಟಿದ್ರಾ ಅಥವಾ ಯಾವುದೋ ವ್ಯಾಘ್ರ ಪ್ರಾಣಿಗೆ ಹುಟ್ಟಿದ್ರಾ? ಇದನ್ನ ನಾನು ಹೇಳ್ತಾ ಇಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಅನುಮಾನ ಬರುವಂತೆ ತಾವೇ ನಡ್ಕೊಂಡಿದ್ದೀರಾ ಅಲ್ವಾ? ಸುಳ್ಳು ದೋಷಾರೋಪ ಪಟ್ಟಿಯನ್ನ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರೋದು ನೀವೇ ಅಲ್ವಾ? ಒಂದು FIRಗೆ 2 ಮೊಕದ್ದಮೆ ಸಂಖ್ಯೆ ಕೊಟ್ಟಿರೋದು ನೀವೇ ಅಲ್ವಾ? ಭೂಮಿಯ ಮೇಲೆ ಹುಟ್ಟಲೇ ಇರೋರನ್ನ ಕರ್ಕೊಂಡ್ಬಂದು ಸಾಕ್ಷಿ ಹೇಳಿಸಿರೋದು ನೀವೇ ಅಲ್ವಾ? ಬಂಧುಗಳೇ,
ಇಷ್ಟಾದ್ರೂ ಕೂಡ ಸುಮ್ಮನೆ ಇರದ ಪೊಲೀಸ್ನವರು ನ್ಯಾಯಾಲಯದಲ್ಲಿ ತಿದ್ದೋ ಕೆಲಸವನ್ನು ಸಹ ಮಾಡ್ತಾರೆ. ಇದಕ್ಕೆ ಸಪೋರ್ಟ್ ಯಾರಿತ್ತು ಗೊತ್ತಾ? ಮುಂದಿನ ವಿಷಯ ಇಡೀ ರಾಜ್ಯವೇ ಇಡೀ ಜಗತ್ತೇ ಬೆಚ್ಚಿ ಬೀಳುವಂತ ಸುದ್ದಿಯನ್ನ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ. ನೆನಪಿರ್ಲಿ, ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ, ಬೆಂಗಳೂರಿನ ದಕ್ಷಿಣ ಮಹಿಳಾ ಪೊಲೀಸ್ ಠಾಣೆಗೆ ಹೋಗೋಕ್ಕೂ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತೇಳಿ ನಿಮ್ಮೆಲ್ಲರಿಗೂ ಕೇಳ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಮಸ್ಕಾರ.